ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಅವರ ಮಾರ್ಗದರ್ಶನದಂತೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಸಹಕಾರದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ಉತ್ತರ ಮತ್ತು ದಕ್ಷಿಣದ ಎರಡು ಭಾಗಗಳಲ್ಲಿಯೂ ಸಹ ರೈತರ ಸಹಭಾಗಿತ್ವದಲ್ಲಿ 50-50 ಅನುಪಾತದಲ್ಲಿ ಜಾಯಿಂಟ್ ವೆಂಚರ್ ಮೂಲಕ ಬಡಾವಣೆಗಳ ಅಭಿವೃದ್ಧಿಪಡಿಸುವ ಮೂಲಕ ನಿವೇಶನ ರಹಿತ ನಾಗರಿಕರಿಗೆ ನಿವೇಶನ ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಆರಂಭಿಸಲು ಚಿಂತನೆ ಮಾಡಿದ್ದೇನೆ ಎಂದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಎಂಪಿ ಕೃಷ್ಣಕುಮಾರ್ ತಿಳಿಸಿದರು. ನಗರದ ಮುಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಕೇವಲ ಮಂಡ್ಯ ನಗರಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ಭಾವನೆ ಇದೆ. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರಸಭೆ ಸೇರಿದಂತೆ 13 ಗ್ರಾಮ ಪಂಚಾಯಿತಿಗಳು ಒಳಪಡಲಿವೆ. ನಗರಸಭೆ ವ್ಯಾಪ್ತಿಗೆ ಮಂಡ್ಯ, ಹಾಲಹಳ್ಳಿ, ಕ್ಯಾತುಂಗೆರೆ, ಕಿರಗಂದೂರು, ಗುತ್ತಲು, ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗುತ್ತಲು, ಹಳುವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹಾಲಹಳ್ಳಿ, ಸಂತೆಕಸಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಾರಸವಾಡಿ, ಸಂತೆಕಸಲಗೆರೆ, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕ್ಯಾತುಂಗೆರೆ, ಮನುಗನಹಳ್ಳಿ ಮತ್ತು ಬೇವಿನಹಳ್ಳಿ, ಇಂಡುವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಿರಗಂದೂರು, ಇಂಡುವಾಳು, ಹೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಳಲು, ಹೆಚ್ ಮಳ್ಳಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಿ ಹೊಸಹಳ್ಳಿ, ಬೀರಗೌಡನಹಳ್ಳಿ, ಮಂಡ್ಯ ಪಂಚಾಯಿತಿ ವ್ಯಾಪ್ತಿಗೆ ಪಣಕನಹಳ್ಳಿ, ಕೋಣನಹಳ್ಳಿ, ಚಿಕ್ಕಮಂಡ್ಯ, ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ ಕೋಡಿಹಳ್ಳಿ, ಗೋಪಾಲಪುರ, ಸಾತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕೊಮ್ಮೇರಹಳ್ಳಿ ಮತ್ತು ಸಾತನೂರು, ಉಂಬಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಉಂಬಡಹಳ್ಳಿ ಹಾಗೂ ಸೂನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಭೂತರ ಹೊಸೂರು ಗ್ರಾಮಗಳು ಒಳಪಡಲಿವೆ. ಈ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರು ಮುಂದೆ ಬಂದು ಜಮೀನು ನೀಡಿದರೆ ರೈತರ ಸಹಭಾಗಿತ್ವದಲ್ಲೇ 50-50 ಅನುಪಾತದಲ್ಲಿ ಜಾಯಿಂಟ್ ವೆಂಚರ್ ಮೂಲಕ ಅಭಿವೃದ್ಧಿಪಡಿಸಿ ನಿವೇಶನ ಇಲ್ಲದವರಿಗೆ ನಿವೇಶನ ಒದಗಿಸಲಾಗುವುದು. ಇದರಿಂದ ಮಂಡ್ಯ ನಗರ ವಿಸ್ತರಣೆಯಾಗುವುದಲ್ಲದೆ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಈಗಾಗಲೇ ರೈತರೊಂದಿಗೆ ಮಾತುಕತೆ ಆರಂಭ ಮಾಡಿದ್ದು ಶೀಘ್ರದಲ್ಲಿ ಸ್ಥಳದ ಮಾಹಿತಿಯನ್ನು ತಮಗೆ ಒದಗಿಸಿಕೊಡುತ್ತೇವೆ. ಇದರ ಮೂಲಕ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಯತ್ತ ಸಂಸ್ಥೆಯಾಗಿದ್ದು ನಾಗರಿಕರ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಪ್ರಾಧಿಕಾರಕ್ಕೆ ಆರ್ಥಿಕ ಬಲ ತುಂಬಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಮಂಡ್ಯ ನಗರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ. ನಗರ ವಿಸ್ತರಣೆಯಾಗದೆ ಸಂಕುಚಿತಗೊಂಡಿದೆ. ಇದರಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿಲ್ಲ. ದೊಡ್ಡಹಳ್ಳಿಯಂತಿರುವ ನಗರವನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಬೇಕಾಗಿದೆ. ಈಗಾಗಲೇ ಸಾಹುಕಾರ್ ಚೆನ್ನಯ್ಯ ಬಡಾವಣೆಯನ್ನು ನಗರಸಭೆಗೆ ಹಸ್ತಾಂತರ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಸಾತನೂರು ಫೋರಂ ಬಡಾವಣೆಯನ್ನು ಗ್ರಾಮ ಪಂಚಾಯಿತಿಗೆ ವಹಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಕಾರಣಗಳಿಂದ ವಿವೇಕಾನಂದ ನಗರ ಬಡಾವಣೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು. ಇದೀಗ ಒಳಚರಂಡಿ ರಸ್ತೆಯ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು ಈಗಿರುವ ಕಾನೂನು ಅಡೆತಡೆಗಳನ್ನು ನಿವಾರಿಸಿ ಬಡಾವಣೆ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಆದ್ದರಿಂದ ರೈತರ ಮುಂದೆ ಬಂದು ಜಮೀನು ನೀಡುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ಸುತ್ತೋಲೆಯಂತೆ ನಮಗೆ ಈ ಮೂಡಾದ ಒಬ್ಬರು ಅಧ್ಯಕ್ಷರಾಗಿ ಈಗ ಪ್ರಸ್ತುತವಾಗಿ ನಮ್ಮ ಪ್ರಕಾಶ್ ಸರ್ ಅವರು ಆಯ್ಕೆಯಾಗಿರ್ತಾರೆ. ಹಾಗೆ ಪ್ರಕಾಶ್ ಅವರೊಂದಿಗೆ 4 ಜನ ನಿರ್ದೇಶಕರು ಈ ಇದರಲ್ಲಿರ್ತಾರೆ. ಪ್ರಸ್ತುತವಾಗಿ ಎಲ್ಲರೂ ಕೂಡ ಇಲ್ಲಿ 4 ಜನರು ಕೂಡ ಇರ್ತಾರೆ. ಇವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಜನಪ್ರಿಯ ನಾಯಕರಾದಂತಹ MLA ಶ್ರೀ ರವಿಕುಮಾರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಅವರ ಒಂದು ಇದರಲ್ಲಿ ಈ ಒಂದು ಏನಿದೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಒಂದು ಸರ್ವತೋಮುಖ ಬೆಳವಣಿಗೆಯನ್ನು ಮಾಡಬೇಕು ಅಂತೇಳಿ ಈಗ ಸರ್ ನನಗೆ ಈಗ ಆಲ್ರೆಡಿ MLA ಸಾಹೇಬರು ಮತ್ತು ಪ್ರಕಾಶ್ ಸರ್ ನಾನು ಕೆಲವೊಂದು ಮಾರ್ಗದರ್ಶನವನ್ನು ನೀಡಿರ್ತಾರೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ. ಮೂಡ ಅಂದ್ರೇನು, ಮೂಡಾದು ಕೆಲಸದೇನು, ಮಗದೊಂದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಇದೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮೂಡ ಅಂತಂದರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಪ್ಪ ಅದ್ರದ್ದು ಏನಪ್ಪ ಕೆಲಸ ಅಂತ ಅಂದರೆ ಮಂಡ್ಯ ನಗರವನ್ನು ಬೆಳೆಸುವುದೇ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸ. ತಾವು ಎಲ್ಲರಿಗೂ ಕೂಡ ಗೊತ್ತಿದೆ. ಮೊದಲು ಪುರಸಭೆ ಅಂತ ಇರ್ತದೆ. ಸೊ ಪುರಸಭೆಯಿಂದ ಅದು ನಗರಸಭೆಗೆ ಆಗುತ್ತೆ. ನಗರಸಭೆಗೆ ಅದು ಹೇಗೆ ಅದು ಅಪ್ಗ್ರೇಡ್ ಆಗುತ್ತೆ ಅಂತ ಅಂದರೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳನ್ನು ನಗರವಾಗಿ ಅದನ್ನು ಪರಿವರ್ತನೆ ಮಾಡಿದಾಗ ಮಾತ್ರ ಅದು ನಗರಸಭೆಯಾಗಿ ಮಾರ್ಪಾಟಾಗುತ್ತೆ. ಮತ್ತು ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಬೇರೆ ಏನು BBMP ಅಥವಾ ಏನು ಹೇಳ್ತೀವಿ GB ಅಂತ ಏನು ಹೇಳ್ತೀವಿ ಆ ಥರ ಒಂದು ಇದಾಗಿ ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿ ನಾವು ಹೇಳಬೇಕು ಅಂತಂದರೆ ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬರ್ತಾರೆ ಅಂತಂದರೆ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ನಗರ ನಿರ್ಮಾಣ ಒಂದು ಟೌನ್ ಪ್ಲಾನಿಂಗ್ ಒಂದು ಇದನ್ನು ಒಂದು ಪ್ರಾರಂಭ ಮಾಡಿರ್ತಾರೆ. ಸೊ ಅದರ ಫಲವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಇರ್ತಾರೆ. ಇದಕ್ಕೆ ಪ್ರಸ್ತುತವಾಗಿ ಏನಪ್ಪ ಅಂತಂದರೆ ಆಯುಕ್ತರಿರ್ತಾರೆ ಮತ್ತು ಎಲ್ಲರೂ ಕೂಡ ಇರ್ತಾರೆ. ಸೊ ಇದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಇದು ಮೂಲ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಿದೆ, ಇದ್ರದ್ದು ಏನಪ್ಪ ಕೆಲಸಪ್ಪ ಅಂತಂದರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಟ್ಟು 13 ಗ್ರಾಮ ಪಂಚಾಯತಿಗಳು ಸೇರ್ಪಡೆ ಆಗ್ತವೆ. ಯಾವ್ಯಾವು ಆ ಗ್ರಾಮ ಪಂಚಾಯತಿಗಳು ಅಂತಂದರೆ ಬೇಲೂರು ಗ್ರಾಮ ಪಂಚಾಯತಿ, ಬೇಲೂರು ಗ್ರಾಮ ಪಂಚಾಯತಿ, ಅದಕ್ಕೆ ಹೊಂದಿಕೊಂಡಂತಹ ಗುತ್ತಲು ಗ್ರಾಮ, ಇದು ಕೂಡ ಈ ಗ್ರಾಮನೂ ಕೂಡ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಉಳುವಾಡಿ ಗ್ರಾಮ ಪಂಚಾಯತಿಗೆ ಹಾಲಹಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ. ಮತ್ತು ಸಂತೆಕೆಸ್ಲಗೆರೆಗೆ ಕಾರಸವಾಡಿ ಮತ್ತು ಸಂತೆಕೆಸ್ಲಗೆರೆ ಗ್ರಾಮ ಸೇರ್ಪಡೆಯಾಗುತ್ತೆ. ಬೇವಿನಹಳ್ಳಿ ಗ್ರಾಮ ಪಂಚಾಯತಿ, ಕ್ಯಾತಂಗೆರೆ, ಮನುಗನಹಳ್ಳಿ ಮತ್ತು ಬೇವಿನಹಳ್ಳಿ ಗ್ರಾಮಗಳು ಇದಕ್ಕೆ ಸೇರ್ಪಡೆಯಾಗುತ್ತೆ. ಇಂಡುವಾಳು ಗ್ರಾಮ ಪಂಚಾಯತಿಗೆ ಕಿರಂಗದೂರು ಮತ್ತು ಇಂಡುವಾಳು ಗ್ರಾಮಗಳು ಸೇರ್ಪಡೆಯಾಗುತ್ತೆ. ಮತ್ತು ಹೊಳಲು ಗ್ರಾಮ ಪಂಚಾಯತಿ, ಅದಕ್ಕೆ ಹೊಳಲು ಗ್ರಾಮ ಮಾತ್ರ ಇದಕ್ಕೆ ಈ ನಮ್ಮ ಮೂಡಾ ಲಿಮಿಟ್ಗೆ ಬರುತ್ತೆ. ಹೆಚ್ ಮಲ್ಲಿಗೆರೆ ಗ್ರಾಮ ಪಂಚಾಯತಿ, ಬಿ ಹೊಸಳ್ಳಿ ಮತ್ತು ಬೀರಗೌಡನಹಳ್ಳಿ ಈ ಗ್ರಾಮಗಳು ಈ ನಮ್ಮ ಮೂಡಾ ಅಂಡರ್ ಬರ್ತವೆ. ಹಾಗೆ ಮಂಡ್ಯಕ್ಕೆ ಪಣಕನಹಳ್ಳಿ, ಕೋಣಹಳ್ಳಿ ಮತ್ತು ಚಿಕ್ಕಮಂಡ್ಯ ಈ ಗ್ರಾಮಗಳು ಈ ನಮ್ಮ ಮೂಡಾ ಲಿಮಿಟ್ಗೆ ಬರ್ತವೆ. ಮತ್ತು ಗೋಪಾಲ್ಪುರ ಗ್ರಾಮ ಪಂಚಾಯತಿ, ಹೆಚ್ ಕೋಡಹಳ್ಳಿ ಮತ್ತು ಗೋಪಾಲ್ಪುರ ಗ್ರಾಮಗಳು ಈ ಮೂಡಾ ಲಿಮಿಟ್ಗೆ ಬರ್ತವೆ.
ಮತ್ತು ಸಾತ್ನೂರು ಗ್ರಾಮ ಪಂಚಾಯತಿ, ಕೊಂಬ್ರಳ್ಳಿ ಮತ್ತು ಸಾತ್ನೂರು ಗ್ರಾಮಗಳು ಈ ಲಿಮಿಟ್ಗೆ ಬರ್ತವೆ, ಮೂಡಾ ಲಿಮಿಟ್ಗೆ ಬರ್ತವೆ. ಉಮ್ಮಡಳ್ಳಿ ಗ್ರಾಮ ಪಂಚಾಯತಿ, ಉಮ್ಮಡಳ್ಳಿಗೆ ಬಂದ್ಬಿಟ್ಟು ಉಮ್ಮಡಳ್ಳಿ ಗ್ರಾಮ ಮಾತ್ರ ನಮ್ಮ ಮೂಡಾ ಲಿಮಿಟ್ಗೆ ಬರ್ತದೆ. ಮತ್ತು ಸುನಗ್ನಹಳ್ಳಿ ಗ್ರಾಮ ಪಂಚಾಯತಿ, ಭೂತನಹೊಸನೂರು ಗ್ರಾಮ, ಈ 13 ಗ್ರಾಮ ಪಂಚಾಯತಿಗೆ ಒಟ್ಟು 19 ಗ್ರಾಮಗಳು, 13 ಗ್ರಾಮ ಪಂಚಾಯತಿಯಿಂದ 19 ಗ್ರಾಮಗಳು ನಮ್ಮ ಮೂಡಾ ಲಿಮಿಟ್ಗೆ ಬರ್ತವೆ. ಸೊ ಮೂಡಾ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂಡಾ ಲಿಮಿಟ್ ಏನು ಕೆಲಸ, ಏನು ಮಾಡಬೇಕು, ಜನ ಏನು ಮಾಡಬೇಕು ಅನ್ನೋ ಕೆಲಸ ಬರುತ್ತೆ ನಿಮಗೆ. ಮೂಡಾದ ಹಾಗಾದರೆ ಸರ್ ಏನು ಮೂಡಾದು ಕೆಲಸಪ್ಪ ಏನಪ್ಪ ಅಂತ ಅಂದರೆ, ಈಗ ನಿಮಗೆಲ್ಲ ಪ್ರಸ್ತುತವಾಗಿ ಗೊತ್ತಾಗ್ತಾ ಇದೆ. ಈಗ ಒಂದು ಲೇಔಟ್ ನಿರ್ಮಾಣ ಮಾಡಬೇಕಾದ್ರೆ ಮೂಡಾ ಅಪ್ರೂವಲ್ ಅಂತ ಕೇಳ್ತೀವಿ. ಏನು ಮೂಡಾ ಅಪ್ರೂವಲ್ ಅಂತ ಅಂದರೆ, ಯಾವತ್ತೂ ಅಷ್ಟೇ, ಈಗ ಇನ್ನೊಂದು ಪ್ರಸ್ತಾವ ನಾನು ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲಿ ಏನೇನು ಇವತ್ತು ನಮಗೆ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. 1 ಎಕರೆನಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತೀವಿ ಅಂತ ಅಂದರೆ 55 ಮತ್ತು 45 ರೇಷನ್ನಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತೀವಿ. 55-45 ರೇಷನ್ ಅಂದ್ರೆ ಏನು ಅಂದರೆ 55ನಲ್ಲಿ ನಿವೇಶನಗಳನ್ನ ನಿರ್ಮಾಣ ಮಾಡ್ತೀವಿ, 45 ರೇಷನ್ನಲ್ಲಿ ರೋಡ್ಸು ಮತ್ತು UGD ಲೈನ್ಸು, ಹಾಗೆ CA ಸೈಟ್ಗಳು, ಹಾಗೆ ಪಾರ್ಕು, ಇಷ್ಟನ್ನೆಲ್ಲ ಸೇರಿಸಿ ನಾವು 45 ರೇಷನ್ನಲ್ಲಿ ಮಾಡ್ತೀವಿ. ಸೊ ಇಷ್ಟನ್ನು ನಾವು ಮಾಡಿದಾಗ ಮಾತ್ರ ಅದನ್ನು ನಗರಕ್ಕೆ ಸೇರ್ಪಡೆ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಇಷ್ಟೆಲ್ಲ ಮಾಡಲಿಲ್ಲ ಅಂತ ಅಂದರೆ ಅದು ನಗರ, ಅದು ಮೂಡಾ ಅಪ್ರೂವಲ್ ಅಂತ ಅನ್ಸ್ಕೊಳ್ಳಲ್ಲ, ಕೇವಲ ಕಂದಾಯ ನಿವೇಶನ ಅಂತ ಮಾತ್ರ ಅನ್ಸ್ಕೊಳ್ತದೆ. ಅದಕ್ಕೆ B ಖಾತೆ ಮಾತ್ರ ಕೊಡ್ತಾರೆ, E ಖಾತಾ ಅಂತ ಕೊಡೋದಿಲ್ಲ. ಸೊ ಇಷ್ಟೆಲ್ಲ ಪ್ರಸ್ತುತವಾಗಿ ಏನಿದೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥದ್ದು. ಸೊ ಈ ಒಂದು ಆಧಾರದ ಮೇಲೆ ನಗರ ಒಂದು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಸೊ ಇಷ್ಟು ಗ್ರಾಮಗಳಲ್ಲಿ ಈಗ ಮೂಡಾ ಲಿಮಿಟ್ಗೆ ಬರುವಂತಹ ಗ್ರಾಮಗಳಾಗಿರ್ತವೆ. ಸೊ ನೆಕ್ಸ್ಟು ಏನು ಮೂಡಾದದ್ದು ಏನು ಕೆಲಸ ಕಾರ್ಯಗಳು ಅಂತ ನೋಡೋದಾದರೆ, ವಿನ್ಯಾಸ ನಕ್ಷೆ ಅನುಮೋದನೆ ಅಂತ ಕೊಡ್ತೀವಿ. ವಿನ್ಯಾಸ ನಕ್ಷೆ ಅನುಮೋದನೆ ಅಂತ ಅಂದರೆ ಸೈಟ್ ಅಪ್ರೂವಲ್. ಸೊ ಸೈಟ್ ಅಪ್ರೂವಲ್ ಅಂತಂದ್ರೆ ಐದರ್ ಸಿಂಗಲ್ ಲೇಔಟ್ ಆದ್ರೆ ಆಗಿರ್ಬೋದು, ಮತ್ತು ಮಲ್ಟಿಪಲ್ ಲೇಔಟ್ ಆದ್ರೆ ಆಗಿರ್ಬೋದು. ಸೊ ಈ ಥರ ಒಂದು ಸೈಟ್ ಅಪ್ರೂವಲ್ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಕಟ್ಟಡ ಪರವಾನಿಗೆ ತಾಂತ್ರಿಕ ಅಭಿಪ್ರಾಯನ ಕೊಡ್ತೀವಿ. ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಅಂದರೆ ಫಸ್ಟ್ ಅವ್ರಿಗೆ ನಾವು ಕೊಡ್ಬೋದು. ಅಂದರೆ ನಾವು ಹೇಳ್ತಾ ಇರೋದು ಬರೀ 19 ಗ್ರಾಮದಲ್ಲಿ ಅಷ್ಟೇ, ಬೇರೆದಕ್ಕೆ ಹೇಳ್ತಾ ಇಲ್ಲ. ಅದಕ್ಕೆ ನಾವು ಬಿಲ್ಡಿಂಗ್ ಲೈಸೆನ್ಸ್ ಅಂತ ಕೊಡ್ತೀವಿ. ಸೊ ಬಿಲ್ಡಿಂಗ್ ಲೈಸೆನ್ಸ್ ಅಂತ ಯಾರು ಕೊಡ್ತಾರೆ ಅಂತಂದರೆ ಅದು ಮೂಡಾನೇ ಕೊಡಬೇಕಾಗುತ್ತೆ. ಸೊ ಈ ಬಿಲ್ಡಿಂಗ್ ಲೈಸೆನ್ಸನ್ನು, ಯಾಕಂದರೆ ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟರೆ ಅಷ್ಟೇ ಮಾತ್ರ ನಮಗೆ ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋದು, ಇಲ್ಲ ಅಂದರೆ ಸ್ಯಾಂಕ್ಷನ್ ಆಗೋದಿಲ್ಲ. ಸೊ ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡ್ತೀವಿ. ಮತ್ತು ಭೂ ಉಪಯೋಗನ ಬದಲಾವಣೆಗಳನ್ನು ಮಾಡ್ತೀವಿ. ಅಂದರೆ ಚೇಂಜ್ ಆಫ್ ದಿ ಲ್ಯಾಂಡ್, ವ್ಯವಸಾಯದಿಂದ ಕೃಷಿಯೇತರ ಬದಲಾವಣೆ, ಕಮರ್ಷಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಹಾಗೆ ಬೇರೆ ಇನ್ಯಾವುದಾರ ಪರ್ಪಸ್ಫುಲಿ ಮಾಡ್ತೀವಿ ಅಂತ ಅಂದರೆ ಅದಕ್ಕೆಲ್ಲನೂ ಕೂಡ ನಾವು ಇಲ್ಲಿಂದ ಚೇಂಜ್ ಆಫ್ ದಿ ಲ್ಯಾಂಡನ್ನು ಬದಲಾವಣೆಗಳನ್ನ ಮಾಡ್ತೀವಿ. ತದನಂತರದಲ್ಲಿ CA ಸೈಟ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ತಮಗೂ ಗೊತ್ತಿದೆ CA ಸೈಟ್ ಅಂತ ಏನಂತಂದರೆ, ನಾಗರಿಕ ಸಂಸ್ಥೆಗಳು ಏನೇನು ನಮ್ಮ ಸಂಘ ಸಂಸ್ಥೆಗಳೇನಿರ್ತವೆ ಆ ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಒಂದು ಸೈಟ್ಗಳಾಗಿರ್ತವೆ. ಆ CA ಸೈಟ್ಗಳನ್ನು ಕೂಡ ನಾವು ಒಂದು ಡೆವಲಪ್ಮೆಂಟ್ ಮಾಡ್ತೀವಿ. ಗೋಷ್ಠಿಯಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ BP ಪ್ರಕಾಶ್, ನಿರ್ದೇಶಕರಾದ ಇದ್ರೀಸ್ ಖಾನ್, ಸಾತನೂರು ಮಹೇಶ್, ಕಮಲಮ್ಮ, ಕಾರ್ತಿಕ್ ಸೇರಿದಂತೆ ಇತರರು ಇದ್ದರು. 9/12/25ರಲ್ಲಿ ಗ್ರಾಮ ಸಭೆ ಇದ್ದು, ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ, ಮದುವೆ ಆಗ್ತೇವೆ ಅಂತ ಮಕ್ಕಳು ಇದು ಕೊಟ್ಟಿದ್ದಾರೆ. ಈಗ ನಿಮ್ಮ ಪಂಚಾಯತಿಯಿಂದ ಈ ರೀತಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡೋಕೆ ಅವಕಾಶ ಮಾಡಿಕೊಡ್ತೀರಾ, ಜಾಗ ಕೊಡ್ತೀರಾ, ಏನು ಅಂತ? ನಮ್ಮೇಲಿಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀರಿ. ಈ ರೀತಿ ಅರ್ಜಿ ಬಂದಿದೆ ನಿಮಗೆ, ಏನು ಅನಿಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಈ ಥರ ಸರ್ವೇ ಸಾಮಾನ್ಯ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಈಗ ಸಭೆಗೆ ಕೊಟ್ಟವ್ರೆ, ಅದು ಸಾಮಾನ್ಯ. ಏನಕ್ಕೆ ಮೇಡಮ್ ಹೆಣ್ಣು ಸಿಗ್ತಾ ಇಲ್ಲ? ನಿಮ್ಮ ಅನಿಸಿಕೆ? ಈಗ ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳುಗಳೇ ಕಡಿಮೆ ಅಂತ ಕಡಿಮೆ ಆಗಿದೆ. ಅದಕ್ಕೆ ಈ ರೀತಿ ಅರ್ಜಿ ಬಂದಿದೆ ಅಂತೀರಾ? ಹೌದು, ಅರ್ಜಿ ಬಂದಿದೆ. ನಿಮ್ಮ ಹೆಸರು ಮೇಡಮ್? ಮಂಡ್ಯ ನಗರದ ನ್ಯೂ ತಮಿಳು ಕಾಲನಿ 154 ಕುಟುಂಬಗಳಿಗೆ ಮನೆಗಳನ್ನು ಮಂಜೂರಾತಿ ಮಾಡಿ ಸರ್ಕಾರದ ನೂತನ ವಸತಿ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಪ್ರಾರಂಭಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ನಿವಾಸಿಗಳು ಮಂಡ್ಯ ನಗರಸಭೆ ಎದುರು ಬುಧವಾರ ಪ್ರತಿಭಟನೆ ನಡೆಸಿದರು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ, ಕರ್ನಾಟಕ ಜನಶಕ್ತಿ, ಮಹಿಳಾ ಮುನ್ನಡೆ ಹಾಗೂ ಮಂಡ್ಯ ನಗರ ಶ್ರಮಿಕ ನಗರ ನಿವಾಸಿಗಳ ನೇತೃತ್ವದಲ್ಲಿ ನಗರಸಭೆ ಎದುರು ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು.
ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸಿದ್ದರಾಜು ಮಾತನಾಡಿ, ನಗರಸಭೆ ವತಿಯಿಂದ ಪ್ರತಿ ವರ್ಷವೂ 50ಕ್ಕೂ ಹೆಚ್ಚು ಕೋಟಿ ಬಜೆಟ್ ಮಂಡನೆಯಾಗುತ್ತದೆ. ಶ್ರಮಿಕ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಅಲ್ಪ ಪ್ರಮಾಣದ ಮೊತ್ತ 2 ಕೋಟಿ ರೂಪಾಯಿ ಹಣವನ್ನು ಅಭಿವೃದ್ಧಿಪಡಿಸಲು ನಗರಸಭೆಯು ಪ್ರತಿ ವರ್ಷ ಬಜೆಟ್ನಲ್ಲಿ ಮೀಸಲಿಡಬೇಕು. ಬಡಜನರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಉನ್ನತ ಶಿಕ್ಷಣ ಪಡೆಯಲು ವ್ಯಾಸಂಗಕ್ಕಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಕ್ಷಪಾತವಿಲ್ಲದೆ ಒದಗಿಸಲು ಯೋಜನೆ ರೂಪಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಜಾಗೃತಿ ಮೂಡಿಸಬೇಕೆಂದು ಆಗ್ರಹಿಸಿದರು. ಇವತ್ತೇನು ನಮ್ಮ ನ್ಯೂ ತಮಿಳ್ ಕಾಲೋನಿಯ ಜನರು ತಮ್ಮ ಏರಿಯಾದಿಂದಲೇ ತಮ್ಮ ಬ್ಯಾನರ್ಗಳನ್ನ ಹಿಡಿದು ಆ ಬ್ಯಾನರ್ಗಳಲ್ಲಿ ಅವರ ಏರಿಯಾದ ಒಂದು ಚಿತ್ರಣವನ್ನು ಹಾಕಿ ಇವತ್ತು ಮಂಡ್ಯದ ನಾಗರಿಕರ ಮುಂದೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಅವರ ಹಕ್ಕುಗಳನ್ನು, ಅವರ ಸಮಸ್ಯೆಗಳನ್ನು ಸ್ಥಳೀಯ ಆಡಳಿತವಾದ ನಗರಸಭೆ ಮುಂದೆ ಇಡಲಿಕ್ಕೆ ಇವತ್ತು ಬಂದು ಇಲ್ಲಿ ಕುಳಿತಿದ್ದೀವಿ. ಇಷ್ಟೇ ಕಾರಣ, ಕಳೆದ 100ಕ್ಕೂ ಹೆಚ್ಚು ವರ್ಷಗಳು ತಲತಲಾಂತರದಿಂದ ವಾಸ ಮಾಡ್ತಿರ್ತಕ್ಕಂಥ ನ್ಯೂ ತಮಿಳ್ ಕಾಲೋನಿ ಜನರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಂಡ್ಯ ನಗರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಡ ಜನರ ಒಂದು ಕಾಲೋನಿಗಳು ಇವತ್ತು ಎಷ್ಟೊಂದು ಅಧ್ವಾನವಾಗಿದೆ, ಎಷ್ಟೊಂದು ಅನರ್ಮಲ್ಯ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದೆ. ಯಾವ ರೀತಿ ಕೂಡ ಅಭಿವೃದ್ಧಿ ಕಾಣದಂತೆನೆ, ಯಾರು ಕೂಡ ಅಭಿವೃದ್ಧಿ ಮಾಡದಂತೆನೆ ಅವ್ರು ಕಟ್ಟುವಂತ ಒಂದು ತೆರಿಗೆ ಹಣ ಪೋಲಾಗಿ ಅವರಿಗೆ ಸಿಗಬೇಕಾದಂತ ಸಂವಿಧಾನಬದ್ಧ ಹಕ್ಕುಗಳು ಇವತ್ತು ಸಿಗದೇ ಅವರು ವಂಚಿತರಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಗರಸಭೆ ಮುಂದೆ. ಇದೇ ನಗರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮಳೆ ಬಂದಾಗ ನೀರು ತುಂಬಿ ಗೋಡೆಗಳು ಕುಸಿತಾ ಇದೆ, ಕೊಳಚೆ ನೀರು ಮನೆ ಒಳಗಡೆ ನುಗ್ಗುತ್ತಾ ಇದೆ, ದವಸ ಧಾನ್ಯಗಳು ಹಾಳಾಗ್ತದೆ, ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣಗೊಂಡು ಆ ಜನರು ಕುಡಿತಾ ಇದ್ದಾರೆ, ಮಕ್ಕಳು ಮರಿಗಳ ಕಾಯಿಲೆ ಬರ್ತಾ ಇದೆ. ಇಂಥ ಅನೇಕ ವಿಚಾರಗಳನ್ನ ಇಟ್ಟು ಅವರಿಗೆ ಫೋಟೋಗಳ ಮೂಲಕ ನಾವು ಮಾಹಿತಿ ಕೊಟ್ಟಿದ್ರು ಕೂಡ ಕಣ್ಣು ಕಾಣದಂತೆನೆ, ಕಿವಿನೂ ಕೇಳಿಸ್ಕೊಳ್ದಂತೆನೆ ಬಾಯಿ ಮುಚ್ಕೊಂಡು ಮೌನವಾಗಿ ಕುಂತಿರುವಂತದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದೇ ರೀತಿ ಹಲವಾರು ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಕೂಡ ಇಂಥ ಒಂದು ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟಾಗ ಜಿಲ್ಲಾಧಿಕಾರಿಗಳು ಕೂಡ ಅವರು ಆದೇಶ ಮಾಡಿದ್ದಾರೆ, ಕೂಡಲೇ ನ್ಯೂ ತಮಿಳ್ ಕಾಲೋನಿ ನಿವಾಸಿಗಳಿಗೆ ಬೇಕಾದಂತ ಎಲ್ಲ ಮೂಲಭೂತ ಅಗತ್ಯ ಸೌಲಭ್ಯಗಳನ್ನ ನಗರಸಭೆ ಮಾಡಿಕೊಡ್ಬೇಕು ಅಂತ ಇದೇ ಕಮಿಷನರ್ ಆದಂತ ಪಂಪಶ್ರೀ ಅವರು ಕೂಡ ಅವತ್ತಿನ ದಿನ ಹೇಳಿದ್ದಾರೆ. ಅದು ಆದೇಶದ ಪ್ರತಿನೂ ಕೂಡ ನಾವು ಇವತ್ತು ಇಲ್ಲಿ ತಂದಿದ್ದೀವಿ. ಆ ಆದೇಶದ ಪ್ರತಿಗೆ ಅವರು ಉತ್ತರ ಕೊಡಬೇಕು. ಒಂದು ಜಿಲ್ಲಾಧಿಕಾರಿಗಳ ಆದೇಶವನ್ನೇ ಅವರು ಉಲ್ಲಂಘನೆ ಮಾಡ್ತಾರಂದ್ರೆ ಬಡ ಜನರಿಗೆ ನಿಜವಾಗ್ಲೂ ಇವರು ನ್ಯಾಯ ಕೊಡ್ತಾರಾ ಅನ್ನುವಂತ ನಮಗೆ ಒಂದು ನಿರಾಶೆ ಮೂಡಿದೆ. ಪ್ರತಿಭಟನೆಯಲ್ಲಿ ಮಹಿಳಾ ಮುನ್ನಡೆಯ ಶಿಲ್ಪಾ, ಶ್ರಮಿಕರಾದ ಶಿವ, ವಿಜಿ ಹಾಗೂ ರತ್ನ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರೋಟರಿ ಭಾರತಿನಗರ ಸೆಂಟ್ರಲ್, ರೋಟರಿ ಸೌತ್ ಎಂಡ್ ಬೆಂಗಳೂರು, ರೋಟರಿ ಬನಶಂಕರಿ ಬೆಂಗಳೂರು, ರೋಟರಿ ಇ ಕ್ಲಬ್ ಗೇನ್ ಸಿಟಿ ಬೆಂಗಳೂರು, ರೋಟರಿ ಉಪಕಾರ್ ಬೆಂಗಳೂರು, ರೋಟರಿ ಜೀವನ್ ಭೀಮಾನಗರ ಬೆಂಗಳೂರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಗೆಜ್ಜಲಗೆರೆ, ಪಶು ಚಿಕಿತ್ಸಾಲಯ ಕರಡಕೆರೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಕರಡಕೆರೆ, ಶೆಟ್ಟಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಕೆ ಶೆಟ್ಟಹಳ್ಳಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರೋಟರಿ ಹಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಡಿಸೆಂಬರ್ 12 ಶುಕ್ರವಾರದಿಂದ 14 ಭಾನುವಾರದವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ರೋಟರಿ ಭಾರತಿನಗರ ಸೆಂಟ್ರಲ್ನ ಅಧ್ಯಕ್ಷರಾದ ಮರಿಸ್ವಾಮಿ ತಿಳಿಸಿದರು. ಭಾರತಿನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 12ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಗ್ರಾಮೀಣ ಕ್ರೀಡೆಗಳ ಸಾಧಕರಿಗೆ ಸನ್ಮಾನ ಮತ್ತು ತೋಟಗಾರಿಕೆ ಇಲಾಖೆಯಿಂದ ತೆಂಗಿನ ಸಸಿ ಸಂರಕ್ಷಣೆ ಉಪಕರಣಗಳ ವಿತರಣೆ ಮತ್ತು ಬೇವಿನ ಎಣ್ಣೆ ಮೋಹಕ ಬಲೆ, ಐಸೀರಿಯಾ ಪೌಡರ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜೈಮಾರುತಿ ಪ್ರಸನ್ನ ನೇಗಿಲ ಯೋಗಿ ಮಹಿಳಾ ಕಲಾ ತಂಡದಿಂದ ಡೋಳು ಕುಣಿತ ನಡೆಯಲಿದೆ ಎಂದು ಹೇಳಿದರು. 14ರಂದು ಪಶುಕಿರಣ, ಜಾನುವಾರುಗಳಿಗೆ ಉಚಿತ ಆರೋಗ್ಯ ಮತ್ತು ಬರಡು ರಾಸುಗಳ ತಪಾಸಣಾ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಕರುಗಳಿಗೆ ಜಂತುನಾಶಕ ಔಷಧ ಕುಡಿಸುವುದು, ರೋಗ ನಿರೋಧಕ ಲಸಿಕೆಯನ್ನು ಅಂದು ಬೆಳಿಗ್ಗೆ 9ರಿಂದ 1 ಗಂಟೆವರೆಗೆ ಹಾಕಲಾಗುವುದು ಎಂದು ವಿವರಿಸಿದರು. ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3191 ಮತ್ತು 3192 ರೋಟರಿ ಭಾರತಿನಗರ ಸೆಂಟ್ರಲ್, ರೋಟರಿ ಸೌತ್ ಎಂಡ್, ರೋಟರಿ ಬನಶಂಕರಿ ಬೆಂಗಳೂರು, ರೋಟರಿ ಇ ಕ್ಲಬ್ ಬೆಂಗಳೂರು, ಉಪ್ಕಾರ್ ಬೆಂಗಳೂರು, ಜೀವನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ 12 ಮತ್ತು 13, 14 3 ದಿವಸ ಹಳ್ಳಿ ಹಬ್ಬ ಎಂಬ ಕಾರ್ಯಕ್ರಮವನ್ನು ಸುಮಾರು 10ರಿಂದ 15 ವರ್ಷದಿಂದ ನಡೆಸಿಕೊಂಡು ಬಂದಿದ್ದೇವೆ. ಅದರಂತೆ ಈ ನಮ್ಮ ಭಾರತಿನಗರ ಕ್ಲಬ್ನಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಸಾಲ ಮಕ್ಕಳಿಗೆ ಪೀಠೋಪಕರಣಗಳು ಮತ್ತು ಆಟೋ ಉಪಕರಣಗಳು, ವಾಟರ್ ಫಿಲ್ಟ್ರು ಮತ್ತು ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. 2ನೇ ದಿವಸ ಹೆಲ್ತ್ ಕ್ಯಾಂಪ್, ಭಾರತಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮ ಇರ್ತದೆ.
ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರ, ಎಲ್ಲ ಥರದ ಕಾಯಿಲೆಗಳಿಗೂ ತಪಾಸಣೆ ಇರ್ತದೆ. ಮತ್ತು ಮೂರನೇ ದಿವಸ ಸಣ್ಣ ಭಾನುವಾರ ಕಡಕೆರೆಯಲ್ಲಿ ಪಶು ಚಿಕಿತ್ಸಾಲಯ ಕಾರ್ಯಕ್ರಮ ಇರೋದರಿಂದ ಅದರಲ್ಲಿ ಸುಮಾರು ಒಂದು 15 ಜನ ಡಾಕ್ಟರ್ಗಳು, ಮನಮೋಹನ್ ನಿರ್ದೇಶಕರು ಮತ್ತು ಮನಮೋಹನ್ ಡಾಕ್ಟರ್ ಮದ್ದೂರು ಪಶುವೈದ್ಯಕೀಯ ಚಿಕಿತ್ಸಾಲಯದ ಅಧಿಕಾರಿಗಳು, ತರೀಕೆರೆ ಪಶುವೈದ್ಯಾಲಯ ಚಿಕಿತ್ಸಾ ಅಧಿಕಾರಿಗಳು ಮತ್ತು ತರೀಕೆರೆ ಡೈರಿ ವತಿಯಿಂದ ಕೇಸಟ್ಟಳ್ಳಿ ಸೊಸೈಟಿ ಮತ್ತು ಗ್ರಾಮ ಪಂಚಾಯಿತಿ ಇವೆಲ್ಲವೂ ಸೇರಿ ಈ ಕಾರ್ಯಕ್ರಮವನ್ನು 3 ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆಭಾಕಾರ್ಡ್ ಸಸಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ತೆಂಗಿನ ಸಸಿಗೆ ರೋಗದ ನಿಯಂತ್ರಣಕ್ಕೆ ಬಕೆಟ್ಟು, ಮೋಹಕ ಬಲೆ ವಿತರಣೆ ಮತ್ತು ಬೀಚಿಂಗ್ ಪೌಡರ್ ವಿತರಣೆ, ಬೇವಿನ ಎಣ್ಣೆ ವಿತರಣೆ ತೋಟಗಾರಿಕೆ ಇಲಾಖೆಯಿಂದ ಇದನ್ನು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರದೀಪ್ ಸಿದ್ದೇಗೌಡ, ಮಧು ನಂದೀಶ್ ಇದ್ದರು. ಹಲಗೂರು ಬಸವಗೌಡ ಮೆಮೋರಿ ಆಸ್ಪತ್ರೆ ಆಭರಣದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು ಎಂದು ಮಳವಳ್ಳಿ ತಾಲೂಕು ವೀರಭದ್ರಪ್ಪ ಮಾತನಾಡಿ, ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿರವರ ಮಾರ್ಗದರ್ಶನದಂತೆ ತಜ್ಞ ವೈದ್ಯರ ಪಡೆ ಹೋಬಳಿ ಮಟ್ಟದ ಕಡೆ ಎಂಬ ನುಡಿಯೊಂದಿಗೆ ಇಂದು ಹಲಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಸ್ತ್ರೀರೋಗ ತಜ್ಞರು, ಇಸಿಜಿ, ಚರ್ಮರೋಗ ತಜ್ಞರು, ಹೃದಯ ತಜ್ಞರು, ಕಿವಿಮೂಗು ಗಂಟಲು ಭಾಗವಹಿಸಿದ್ದು ಹಲಗೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್, ಡಾಕ್ಟರ್ ಸೌಮ್ಯಶ್ರೀ, ಡಾಕ್ಟರ್ ಮುಕುಂದ ಪುರುಷೋತ್ತಮ್, ಡಾಕ್ಟರ್ ರಚಿತಾ, ಡಾಕ್ಟರ್ ಪ್ರಗತಿ, ಶಿವಕುಮಾರ್, ನಂದೀಶ್, ಹೇಮಂತ್ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸನ್ಮಾನ್ಯ ಪಿಎಂ ನರೇಂದ್ರ ಸ್ವಾಮಿ ಅವರು ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಅವರ ಮಾರ್ಗದರ್ಶನದಂತೆ ತಜ್ಞ ವೈದ್ಯರ ಪಡೆ ಹೋಬಳಿ ಮಟ್ಟದ ಕಡೆ ಎಂಬ ಘೋಷವಾಕ್ಯದಂತೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲಗೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರಕ್ಕೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಹೃದಯ ರೋಗ ತಜ್ಞರು ಮತ್ತು ನೇತ್ರ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ವೈದ್ಯಶಾಸ್ತ್ರ ತಜ್ಞರು ಮತ್ತು ದಂತ ವೈದ್ಯರು ಮತ್ತು ಚರ್ಮರೋಗದ ತಜ್ಞರು ಮತ್ತು ಫಿಸಿಷಿಯನ್ಸ್ ಇಷ್ಟು ಜನವೇ ಈ ಶಿಬಿರಕ್ಕೆ ಆಗಮಿಸಿದರೆ ನಮ್ಮ ಸಾರ್ವಜನಿಕರು, ಈ ಹಲಗೂರು ಹೋಬಳಿಯ ಎಲ್ಲ ಸಾರ್ವಜನಿಕರು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಾವು ಒಂದು 300 ಅಷ್ಟು ರೋಗಿಗಳು ಬಂದು ಈ ಉಚಿತವಾಗಿ ಶುಗರು, ಉಚಿತವಾಗಿ ಇಸಿಜಿಯನ್ನು ತಪಾಸಣೆ ಮಾಡಿ ಹೃದಯ ರೋಗ ತಜ್ಞರ ಹತ್ರ ಒಂದು ಒಪಿನಿಯನ್ ಅಭಿಪ್ರಾಯವನ್ನು ಪಡೆದು ಔಷಧಿಯನ್ನು ಉಚಿತವಾಗಿ ಕೊಡ್ತಿದ್ದೀವಿ. ಇದನ್ನು ಎಲ್ಲ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುತ್ತಾರೆ. ನಂತರ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ತಾಲೂಕು ವೈದ್ಯಾಧಿಕಾರಿ ವೀರಭದ್ರಪ್ಪ ಹಾಗೂ ಹೇಮಂತ್ ಪುರುಷೋತ್ತಮ್ ಪರೀಕ್ಷೆಗೆ ಬಂದಿದ್ದವರಿಗೆ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಸಿಕೊಟ್ಟರು. ನಮಸ್ಕಾರ. ಅವ್ರು ಕಮ್ಮಿ ಖಾಲಿ ಆಗ್ಬಿಡ್ಲಿ ಅಂತ ಅಷ್ಟೇ.